ಎಂತ ಚಳಿ ಮಾರ ಚಳಿ ನೋಡಿ ಅವ್ರು ನೋಡಿ ಮಾರ್ನಿಂಗ್ ಟೋಲ್ ಬೆಳಗ್ಗೆ 4:25 ಇಟ್ಸ್ ಗೋಯ್ ಆನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ಸೋ. ಡೇ 10 ನಮ್ಮ ಟ್ರಿಪ್ ಇದು. ನಾವು ವಿ ಆರ್ ಹೆಡ್ಡಿಂಗ್ ಟು ಮನಾಲಿಗೆ ಆ್ಯಕ್ಚುಲಿ ರೋಡೆಲ್ಲ ಬ್ಲಾಕ್ ಆಗಿದೆ. ದ್ಯಾಟ್ ಈಸ್ ವೈ ಇವತ್ತು ನೋಡೋಣ ಬೇಗ ಹೊರಟ್ರೆ 400 ಕಿಲೋಮೀಟರ್ಸ್ ಅಲ್ಲ. ಸೊ 400 ಕಿಲೋಮೀಟರ್ಸಲ್ಲಿ ಎಷ್ಟು ಕವರಪ್ ಆಗುತ್ತೆ ಅಷ್ಟು ಕವರಪ್ ಮಾಡಿ ನಾಳೆ ಮೂವ್ ಆಗುವಂಥ ಲೆಟ್ಸ್ ಸಿ. ಸೊ ಅದಕ್ಕೀಗ 4 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಪ್ಯಾಕ್ ಆಗ್ತಿದೆ ಗಾಡಿನ. ಲೆಟ್ಸ್ ಸಿ ಏನಾಗುತ್ತಂತ. ಫಿಂಗರ್ ಕ್ರಾಸ್ ಇಫ್ ವಿ ಕ್ಯಾನ್ ರೀಚ್ ಟು ಮನಾಲಿ. ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಸಿ. ಓಕೆ, ಸೊ ಈಗ ಸದ್ಯಕ್ಕೆ ನಾವು ಲೇದು ಲಾಸ್ಟ್ ವಿಲೇಜ್ ರೂಮ್ ಸ್ಟೇ ಅಲ್ಲಿ ನಿಂತಿದ್ವಿ. ದ ಥಿಂಗ್ ಇಸ್ ದ್ಯಾಟ್ ಇವಾಗ 29th ಏನಾಗಿದೆ ಅಂದರೆ ನಾವು ಆ್ಯಕ್ಚುಲಿ ಮನಾಲಿಗೆ ಹೋಗೋ ಪ್ಲ್ಯಾನಲ್ಲಿತ್ತು. ದ ಥಿಂಗ್ ಇಸ್ ಅಲ್ಲಿ ಹೋಗೋ ರೋಡ್ ಲೇಯಿಂದ ಮನಾಲಿ ಅದು ಒನ್ ವೇ ರೋಡ್ ಅದು. ಸೊ ತುಂಬ ಸಣ್ಣದಿರೋ ಕಾರಣ ಈಗ ಏನು ಮಾಡ್ತಿದ್ದಾರೆ ಅಂದರೆ ಪೊಲೀಸವರು ಒಂದು ರೂಲ್ ಮಾಡಿದ್ದಾರೆ. ಈಗ ಇವತ್ತು 29th ಇರುವಾಗ ಕಾರಣ ಮನಾಲಿಯಿಂದ ಲೇ ಬರೋ ವೆಹಿಕಲ್ಸ್ ಮಾತ್ರ ಬಿಡ್ತಿದ್ದಾರೆ, ಹೋಗೋ ಗಾಡಿ ಬಿಡ್ತಿಲ್ಲ. ಸೊ ಟೋಟ್ಲಿ ನಮಗೆ ಎಷ್ಟು 400 ಕಿಲೋಮೀಟರ್ಸ್ ಇತ್ತು. ನಾವೇನು ಮಾಡಿದ್ವಿ ಅಂದರೆ 100 ಕಿಲೋಮೀಟ್ರ್ ಪಾಸ್ ಆದ್ವಿ. ಸೊ ಲಾಸ್ಟ್ ವಿದ್ರಲ್ಲಿ ನಿಂತು ನಾಳೆ ನಾವು ಇದಕ್ಕೆ ಲೇಗ್ ಹೊರಡ್ತಿದ್ವಿ, ಯಾಕಂದ್ರೆ ನಾಳೆ ಪಾಸಿಂಗ್ ಇರುತ್ತೆ ನಮಗೆ ಹೋಗೋಕ್ಕೆ. ಸೊ ಸದ್ಯಕ್ಕೆ ನಮ್ಮ ಸ್ಟೇ ಇದು ಸೋನಮ್ ರೆಸ್ಟೋರೆಂಟ್ ಆ್ಯಂಡ್ ಹೋಮ್ ಸ್ಟೇ. ಎಲ್ಲರೂ ಊಟ ಮಾಡ್ತಿದ್ದಾರೆ ಈಗ. ನಮ್ಮದು ಊಟ ಆಯಿತು. ಹೋಮ್ ಸ್ಟೇ ಮೇಲೆ ಇದೆ. ವ್ಯೂ ಹೀಗಿದೆ. ಸೊ ಇವತ್ತೇನಷ್ಟು ಇಂಟ್ರೆಸ್ಟಿಂಗ್ ಏನಿಲ್ಲ. ಇಂಟ್ರೆಸ್ಟಿಂಗ್ ಅಂದರೆ ರೂಮಲ್ಲಿ ಕೂತು ಆಡೋದು ಅಷ್ಟೇ ನಮ್ಮ ಕೆಲಸ ಇವತ್ತು. ಎಲ್ಲರ ಹತ್ರ ಊನೋ ಕಾರ್ಡ್ಸ್ ಇದೆ ಆಡೋದಂತ. ಸೊ ಯಾ ಐಲ್ ಅಪ್ಡೇಟ್ ಯು ಸೂನ್. ಅಬ್ಬಾ ಚಳಿ ಹೇಗಿದೆ ಅಂದರೆ ಇದು ಜಾಗ ಅಂತ ಅವಾಗ ಅನ್ಸತ್ತೆ ಹೇಳಿದೆ ಮಾರೆ ವಿಡಿಯೋಲ್ಲಿ. ಲೇದ್ ಲಾಸ್ಟ್ ವಿಲೇಜ್ ಬಿಡು ಸಾಯೋಣ ನೀ ಸಹ. ಹಾಂ ರೂಮ್ಸೆ. ಅಬ್ಬಾ 3 ಲೀಟರ್ ರಮ್ ಅಂತಿದ್ದೆ, ಲಾಸ್ಟ್ 2 ಲೀಟರ್ ಗೊತ್ತಿಲ್ಲ. ಹಾಂ ಹೌದು. ಆದರೆ ಎಂಥ ಚಳಿ ಗುರು, ಪ್ಯಾಂಗಾಂಗ್ ಥರನೇ ಇದೆ ಚಳಿ. ಗ್ಲೌಸ್ ಹಾಕಿದ್ವಿ, ಇದು ಥರ್ಮಲ್ ಜಾಕೆಟ್ ಹಾಕಿದ್ದೇನೆ, ಒಂದು ಸ್ವೆಟ್ ಶರ್ಟ್ ಹಾಕಿದ್ದೇನೆ. ಅಪ್ಪ ಜಸ್ಟ್ ಲುಕ್ ಎಟ್ ದ ವ್ಯೂ. ಅಪ್ಪ ಚಳಿ ಆಗ್ತಿದೆ. ನಮಗೆ ಹುಚ್ಚಲ್ಲ ಇದು. 4 ಗಂಟೆ ಆ್ಯಕ್ಚುಲಿ, ಸಂಜೆ 4 ಗಂಟೆ. ಎಲ್ಲರೂ ಊಟ ಮಾಡಿ ಮಲಗಿದ್ದಾರೆ. ನಮಗೆ ಹುಚ್ಚು ನೋಡಿ 3:55. ಸೊ ನಮ್ಮ ರೂಮ್ ಅದು ಆ್ಯಕ್ಚುಲಿ ಹೌದಾ, ಅದು ರೂಮು. ನಾವು ಅಲ್ಲಿಂದ ಬಂದು ಇಲ್ಲಿ ನಿಂತಿದ್ದೀವಿ. ವ್ಯೂ ಸೂಪರ್ ಆಗಿದೆ ಆ್ಯಕ್ಚುಲಿ. ಈಗ ಚಳಿ ಗಾಳಿ ಯಾಕೆ ಬರ್ತಿದೆ ಅಂದರೆ ಅಲ್ಲೆಲ್ಲ ಸ್ನೋ ತುಂಬ ಕವರ್ ಆಗಿದೆ ಅಲ್ಲ, ಅಲ್ಲಿಂದ ಆ ಗಾಳಿಯಿಂದ ನಮಗೆ ಚಳಿ ಗಾಳಿ ಬೀಸ್ತಿರೋದು. ಇಲ್ಲಾಂದರೆ ಅಷ್ಟು ಚಳಿ ಗಾಳಿ ಬೀಸ್ತಿರ್ಲಿಲ್ಲ. ಟಚ್ ಮಾಡೋಕ್ಕೂ ಗ್ಲೌಸ್ ತೆಗಿಬೇಕು ನೋಡಿ. ಎಂಥ ಚಳಿ ಮಾರ. ಸೊ ಇವತ್ತಿಗೆ ಇಷ್ಟ ಅಂತ ಅಂದ್ಕೊಳ್ತೀನಿ. ನಾನು ಡೇ 10 ಡೇ 9 ಒಟ್ಟಿಗೆ ಮಾಡ್ತೀನಿ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಡೇ 9 ಇಲ್ಲೇ ಬಂದು ಕೂತಿದ್ವಿ. 100 ಕಿಲೋಮೀಟರ್ಸ್ ಅವೇ ಫ್ರಮ್ ಲೇ. ಇನ್ನು 300 ಕಿಲೋಮೀಟರ್ಸ್ ಬಾಕಿ ಇದೆ ಮನಾಲಿ ರೀಚ್ ಆಗೋಕ್ಕೆ. ಎಂಥ ಗಾಳಿ ಹೊಡಿತಿದೆ. ಐ ಡೋಂಟ್ ನೋ ಹೇಗೆ ಫೀಲ್ ಆಗ್ತಿದೆ ಅಂತ. ನಾನು ಈಗ ಮುಂದೆ ಹೋಗ್ತಿದ್ದೆ, ಅಷ್ಟು ಪವರ್ ಇದೆ ಗಾಳಿಯಲ್ಲಿ, ಅಷ್ಟೇ ಚಳಿನೂ ಇದೆ. ಅದರ ಮೇಲೆ ನೆಟ್ವರ್ಕು ಇಲ್ಲ. 2 ಕುಟ್ಟಿದೆ ಜಿಯೋ ಪೋಸ್ಟ್ ಪೇಡಲ್ಲಿ. ಪ್ರೀಪೇಡ್ ಇಲ್ಲ ಬಿಡಿ. ಏರ್ಟೆಲ್ಲೆಲ್ಲ ಈ BSNL ಆ್ಯಕ್ಚುಲಿ ವರ್ಕ್ ಆಗುತ್ತಂತೆ ಇಲ್ಲಿ ಜಾಸ್ತಿ. ಯಾಕಂದರೆ BSNL ಫಸ್ಟ್ ಟೆಲಿಕಾಮ್ ನೆಟ್ವರ್ಕ್ ಅಂತೆ ಇಲ್ಲಿ ಪ್ರೊವೈಡ್ ಆಗಿತ್ತಂತೆ. ಅದಾದಮೇಲೆ ನಮ್ಮದು ಡ್ರೈವರ್ ಗುರ್ಮಿತ್ ಭಾಯ್ ಅವರು 10th ಆದಮೇಲೆ ಏರ್ಟೆಲ್ ಬಂದದಂತೆ. ಅಲ್ಲಿ ತನಕ ಇರಲಿಲ್ಲಂತೆ. ಇವರೆಲ್ಲ ಯೂಸ್ ಮಾಡೋದು ಪೋಸ್ಟ್ ಪೇಡ್, ಪ್ರೀಪೇಡ್ ಅಲ್ಲ. ಸೊ ನಾವು ಪೋಸ್ಟ್ ಪೇಡ್ ಜಿಯೋ ಯೂಸ್ ಮಾಡಿದ್ವಿ. ಬಟ್ ಜಿಯೋದಲ್ಲಿ ಸ್ವಲ್ಪ ಸ್ಕ್ಯಾಮ್ ಇದೆ, ನಾವು ನಿಮ್ಗೆ ಹೇಳ್ತೀನಿ ಅದು ಸಪ್ರೇಟ್ ವೀಡಿಯೋದಲ್ಲಿ. ಸೊ ಸದ್ಯಕ್ಕೆ ಹೀಗಿದೆ ವ್ಯೂ. ನಾವು ಚಳಿಯಲ್ಲಿ ಮಂಗಂತರ ಇಲ್ಲಿ ಹೊರಗೆ ಬಂದು ನಿಂತಿದ್ದೀವಿ. ರೂಮ್ ಒಳಗೆ ಬಂದು
ಇರಲಿ, ಇದು ಎಂತ ಹೇಳ್ತೀವಿ, ಸ್ವಲ್ಪ ದಿನದ್ದು ಎಕ್ಸ್ಪೀರಿಯೆನ್ಸ್. ಮತ್ತು ನಾವು ಪುನಃ ಊರಿಗೆ ಹೋಗ್ತೀವಿ, ಊರಲ್ಲಿ ಪುನಃ ಶೆಕೆ ಆಗುತ್ತೆ, ಇದೆಲ್ಲ ಹಾಕೋ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್, ಇಟ್ಸ್ ಗೋಯೋನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಪಿಸೋಡ್ 8 ಆಫ್ ಅವರ್ ಟ್ರಿಪ್ ಟು ಲದಾಖ್. ಇವತ್ತು ರುಮ್ಸೆಯಿಂದ ನಾವು ಮನಾಲಿ ಹೊರಟಿದ್ವಿ. ಈಗ ನೋಡಿ ಎಲ್ಲ ಗಾಡಿ ಹೋಗ್ತಿದೆ ಇವತ್ತು, ಅದಕ್ಕೆ ನಾವು ಈಗ ಹೊರಡಬೇಕು ಬೇಗ. ಸಮಯ 5:30 ಹೊರಟಿದ್ವಿ. ಸೊ ಟುಡೇ ಇಸ್ ದ ಲಾಸ್ಟ್ ಡೇ ಫಾರ್ ದಿಸ್ ಪ್ಲೇಸ್. ಈ ಪ್ಲೇಸಲ್ಲಿ ಚೆನ್ನಾಗಿತ್ತು, ಬಟ್ ವಾಶ್ರೂಮ್ 4 ರೂಮಿಗೆ ಒಂದು ವಾಶ್ರೂಮ್, ಕಾಮನ್ ಬಾತ್ರೂಮ್. ಸೊ ಏನು ಮಾಡೋಕ್ಕಾಗಲ್ಲ, ಟ್ರಿಪ್ ಬರುವಾಗೆಲ್ಲ ಇದೆಲ್ಲ ಅಂದ್ಕೊಳ್ಬಾರ್ದು, ಬಟ್ ದೆನ್ ಸ್ಟಿಲ್. ಸೊ ಸೋನಾಮ್ ರೆಸ್ಟೋರೆಂಟ್ ಆ್ಯಂಡ್ ಹೋಮ್ ಸ್ಟೇ 24 hours ಹಾಟ್ ವಾಟರ್ ಅಂತ ಹೇಳಿದ್ದಾರೆ. ದೇವರನ್ನ 24 hours ಇರಲಿಲ್ಲ. ಸೊ ಸದ್ಯಕ್ಕೆ ಸಖತ್ ಚಳಿ ಇದೆ. ಕೈಯೆಲ್ಲ ನಂಬಾಗ್ತಿದೆ. ಸೊ ಲೆಟ್ಸ್ ಸಿ, ಈಗ ಆದಷ್ಟು ಬೇಗ ಹೊರಟು ನಾನು ನಿಮ್ಮನ್ನು ಕಾರಲ್ಲಿ ಮೀಟ್ ಆಗ್ತೀನಿ. ಸೊ ನಾವು ತಂಗ್ಲಂಗ್ಲಿಂದ ಕೆಳಗೆ ಇಳಿದಿದ್ವಿ. ಮೇಲೇನೂ ಚಳಿ ಇತ್ತು, ಗಾಡಿಯಲ್ಲಿ ಗೊತ್ತಾಗಲಿಲ್ಲ. ಈಗ ಸದ್ಯಕ್ಕೆ ಸಖತ್ ಚಳಿ ಇದೆ. ಒಬ್ಬರು ಅಲ್ಲಿ ಮೇಲೆ ನಿಂತವ್ರೆ, ಎಲ್ಲ ಗ್ಲೌಸ್ ಹಾಕಿದ್ರು ಚಳಿ ಆಗ್ತಿದೆ. ನಾವು ಊರಲ್ಲಿ ಬರೋ ಮುಂಚೆ ಶೆಕೆ ಅಂತ ಹೇಳ್ತಿದ್ವಿ, ಚಳಿ ಬೇಕಂತ. 1 ವರ್ಷಕ್ಕೆ ಸಾಕು, ಇನ್ನು 1 ವರ್ಷಕ್ಕೆ ಸಾಕು ಚಳಿ. ಸಿಕ್ಕಾಪಟ್ಟೆ ಚಳಿ ಆಯ್ತು. ಇದು ಇನ್ನೂ ಬೇಡ, ಚಳಿ ಸಾಕು. ಬಟ್ ಯಾ, ದಿಸ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಅವ್ರು ನೋಡಿ, ಅಯ್ಯೋ ಸಕ್ಕ ಚಳಿ. ಎಂತ ಬೆಚ್ಚ ಮುಂದೆ ಕೈ ಬೆಸ್ಟ್ ವೇಟು. ಕಿಚನ್ದೆಲ್ಲ ಒಳಗೆ ಬಂದು ಇವರು ಅವರನ್ನು ಕೋಲ್ಡಿಂದ ನೋಡಿ ಚಡ್ಡಿ ಹರಿದಿದೆ, ಚಡ್ಡಿ ಅದು ವೆಚ್ಚ ಮಾಡ್ತಿದ್ದಾರೆ. ಕೈ ತೋರಿಸಿದ್ದು ಮಾತ್ರ. ಇಷ್ಟೇ ಮ್ಯಾಗಿನಾ? ಚೂರ ಇದೆ. 5 ರೂಪಾಯಿ ಮ್ಯಾಗಿ ಮಾರ. ಅದೇ ನಾನು ಹೇಳಿದ್ದು, 5 ರೂಪಾಯಿ ಮ್ಯಾಗಿ 80 ರೂಪಾಯಿ ಆಗುತ್ತೆ. ಎಂತ ಲೈಟ್ ಪರೋಟ ಇದೆ. ಈ ಗರಂ है पता नहीं है. ದೇವರು ಹೇಳ್ತಾರೆ ಒಂದಿನ ಮಾಡಂತ, ಎಲ್ಲರೂ ಒಂದೇ ದಿನ ಫೋನ್ ಕೊಟ್ಬಿಟ್ರು. ಚಲೋ ಸದ್ಯಕ್ಕೆ ಅಟಲ್ ಟನಲ್ ರೋತಾಂಗ್ ಪಾಸ್ ಹತ್ರ ನಿಂತಿದ್ವಿ ಒಂದು ಚಹಾ ಕುಡಿಲಿಕ್ಕೆ. ಲುಕ್ ಎಟ್ ದ ವ್ಯೂ. ಗಲೀಜಿದೆ ಅಂತ ಈಗ ಗೊತ್ತಾಯಿತು. ಸೊ ದಿಸ್ ಇಸ್ ದ ವ್ಯೂ. ಮೌಂಟೇನ್ಸ್. ರೋತಾಂಗ್ ಇದು ಸದರ್ನ್ ಸೈಡಿಂದ ಎಕ್ಸಿಟ್ ಹೊಡೆದ್ವಿ.
ಅಟಲ್ ಟನಲ್ ಹೇಗಿದೆ. ಸೊ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ತೆಗಿತಿದ್ದಾರೆ. ಇನ್ನೊಂದು 30 ಕಿಲೋಮೀಟ್ರ್ ಇದೆ ಅಟಲ್ ಮನಾಲಿ ಹೋಗೋಕ್ಕೆ. ಕೂದನ್